ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು, ನಮ್ಮ ಅತ್ತೆ, ನಮ್ಮ ಮಾವ. ನೋಡ್ರಿ ನಮ್ಮ ಮಾಮ ಹೆಂಗೆ ಆಯ್ ಮಾಡ್ತಾರೆ ಅಂತ. ಆಯ್ ಅಂತೆ. ಇವ್ರು ನಮ್ಮ ಪಾಪಣ್ಣ. ಅವನ ಹೆಸರು ರೋಹಿತ್, ನಾವು ಪಾಪಣ್ಣ ಅಂತೀವಿ. ನೋಡ್ರಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಬೆಳಗ್ಗೆನೇ ಬಿರಿಯಾನಿ ಮಾಡಿದ್ದೀವಿ. ನೋಡ್ರಿ ನೋಡ್ರಿ ನಮ್ಮ ಆಂಟಿ ಆಯ್ ಮಾಡ್ತಾರೆ. ಎಲ್ಲರೂ ಬಿರಿಯಾನಿ ತಿಂತಾ ಇದ್ದಾರೆ. ಎಲ್ಲರೂ ಆಯ್ ಮಾಡ್ತಾರೆ. ನೋಡ್ರಿ ನಮ್ಮ ಅಕ್ಕ ಮಾತ್ರ ತಿಂತಾರೆ. ತಲೆ ಎತ್ತಿ ಸಹ ನೋಡ್ಸಲ್ಲ, ಅಷ್ಟು ಇಂಟ್ರೆಸ್ಟಿಂದ ಊಟ ಮಾಡ್ತಿದ್ದಾಳೆ. ನೋಡ್ರಿ ನಮ್ಮ ತಂಗಿ ತಲೆ ಬಗ್ಗಿಸ್ತಾ ಇದ್ದಾಳೆ ಆಯ್ ಮಾಡು ಅಂದರೆ. ನೋಡ್ರಿ ಇಲ್ಲೊಬ್ಳು ನಮ್ಮ ಮಾವನ ಮಗಳು ಮೊಬೈಲ್ ನೋಡ್ತಾ ಇದ್ದಾಳೆ. ನೋಡ್ರಿ ನೆಕ್ಸ್ಟ್ ಡೇ ಫ್ರೆಂಡ್ಸ್, ಅವ್ರಿಗೆ ಹೊರಟಿದ್ದೀವಿ. ರೈಲ್ವೆ ಸ್ಟೇಷನಿಗೆ ಬರ್ತಾ ಇದ್ದೀವಿ. ನೋಡಿ ರೈಲ್ವೆ ಸ್ಟೇಷನಲ್ಲಿ ಏನೋ ರೆಡಿ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನಲ್ಲಿ ಸಾಗರ ರೈಲ್ವೆ ಸ್ಟೇಷನ್. ನನ್ನ ಮಗಳು ಟೆಸ್ಟ್ ಇದೆ ಇವತ್ತು, ಹಂಗಾಗಿ ಟ್ರೈನಲ್ಲಿ ಹೋದರೆ ಬೇಗ ಹೋಗ್ಬೋದಲ್ಲ ಅಂದ್ಕೊಂಡು ನಾನು ಅವ್ರ ಜೊತೆ ಟ್ರೈನಿಗೆ ಹೋಗೋಣ. ಅವರು ಬೆಂಗಳೂರಿಗೆ ಹೊರಟಿದ್ದಾರೆ, ಹಂಗಾಗಿ ಹೊರಟಿದ್ದೀನಿ. ಈ ಟ್ರೈನ್ ಎಷ್ಟೊತ್ತಿಗೆ ಹೋಗುತ್ತೋ. ನನ್ನ ಮಗಳಿಗೆ ಆಯ್ ಮಾಡ ಅಂತಿದ್ದೀನಿ. ನೋಡ್ರಿ ಹೆಂಗೆ ಮಾಡ್ತಾಳೆ, ಆಯ್ ಅಂತಾಳೆ. ಫೋನ್ ಹಿಡ್ಕೊಂಡು ಆಯ್ ಮಾಡಮ್ಮ ಅನ್ನಂಗಿಲ್ಲ, ಆಯ್ ಅನ್ನತ್ತದ ಮಗ. ಎಲ್ಲ ನೋಡ್ರಿ ನಮ್ಮ ತಲಾಟೆ ಸಹ ಖುಷಿಯಾಗಿ ಆಟ ಆಡ್ತಿದ್ದೆ ನನ್ನ ಮಗ. ನಮ್ಮ ಹುಡುಗಿಯರು ನೋಡ್ರಿ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡ್ರಿ ನಮ್ಮ ತಲಾಟೆ ಬಂತು. ನನ್ನ ಮಗಳು ನೋಡಿ, ಅವ್ರು ಮಾತ್ರ ವಿಡಿಯೋ ಮಾಡ್ತೀನಿ. ನನ್ನ ಮಗಳು ಬಂದು ಫೋಟೋ ಪೋಸ್ ಕೊಡ್ತಾ ಇದೆ. ನೋಡ್ರಿ ನನ್ನ ಮಗಳು ನೋಡ್ರಿ, ಕೈ 2 4 ಆಯ್ತು, 3. ಟ್ರೈನ್ ಬಂತು ಫ್ರೆಂಡ್ಸ್. ಟ್ರೈನಿಗೆಲ್ಲ ಸ್ಟಡಿ ಆಗಿದ್ದಾರೆ. ನಾವೀಗ ನಮ್ಮ ತಂಗಿಯವರಿದ್ದಾರೆ, ಅವ್ರು ಹಿಡ್ಕೋತಾರೆ ಸೀಟು. ನಾನು ಸ್ವಲ್ಪ ಆರಾಮಾಗಿ ಟ್ರೈನ್ ಬಂದು ನಿಂತ್ಕೊಂಡು ಆದಮೇಲೆ ಹೋಗೋಣ ನಿಧಾನಕ್ಕೆ. ನಾನೇನು ಸಮಸ್ಯೆ ಇಲ್ಲ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ. ನಾವು ಜಾತ್ರೆ ಮುಗಿಸ್ಕೊಂಡು 3 ದಿವಸ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನೋಡ್ರಿ ಟ್ರೈನ್ ಒಳಗೆ ನಮ್ಮ ಮಗಳು ಹೆಂಗೆ ಕೂತ್ಕೊಂಡಿದ್ದೀವಿ. ಬಸ್ಸಲ್ಲಾಗಿದ್ರೆ ಇಷ್ಟು ಫ್ರೀಯಾಗಿ ಕೂತ್ಕೋತಾನೆ ಇರಲಿಲ್ಲ. ನೋಡ್ರಿ ಖುಷಿ ನೋಡ್ರಿ ಅದ್ರದ್ದು. ಆರಾಮಾಗಿ ಕೂತ್ಕೊಂಡಿದ್ದಾರೆ. ಏನು ಟ್ರೈನಲ್ಲಿ ರಶ್ ಇರಲಿಲ್ಲ, ಫ್ರೀ ಇತ್ತು. ಆರಾಮಾಗಿ ಆಟ ಆಡ್ಕೊ ಬಂದರು ನನ್ನ ಮಗಳು. ಬಂದಿದ್ವಿ ನೋಡಿ, ಖುಷಿ ನೋಡಿ ನಮ್ಮ ಮಗಿಗೆ ಖುಷಿ ನೋಡಿ ಫ್ರೆಂಡ್. ನನ್ನ ಮಗಳು ಫಸ್ಟ್ ಟೈಮ್ ಟ್ರೈನಲ್ಲಿ ಬರ್ತಿರೋದು. ನೋಡ್ರಿ ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಆಯ್ ಮಾಡಪ್ಪ ಅಂದರೆ ಸಾಕಾಯ್ ಅಂತ ಇರ್ತದೆ. ಏನೇನೋ ಮಾತಾಡ್ತಾಯಿದ್ದೆ ಒಂದೊಂದು. ಖುಷಿ ಅದಕ್ಕೆ ಆರಾಮಾಗಿ ಕುತ್ಕೊಂಡಿದ್ದೆ. ನೋಡ್ರಿ ಆಯ್ ಮಾಡಪ್ಪ ಅಂದರೆ ಆಯ್ ಅನ್ನತ್ತೆ. ನೋಡ್ರಿ ನಾನೆಲ್ಲಿ ನಮ್ಮಮ್ಮ ಬರೀ ಪಾಪದ ಮಾತ್ರ ವಿಡಿಯೋ ಮಾಡ್ತಾರಲ್ಲ ಅಂದು ಇದೊಂದು ಬಂತು. ಮಗ ದೊಡ್ಡ ಮಗ, ಇದು ತಲಾಟೆ ಕಣ್ರಿ. ನೋಡ್ರಿ ಆಯ್ ಮಾಡ್ತಾಯಿದ್ದೆ, ಭಾರಿ ತಲಾಟೆ ಮಗಳು ಇದು. ನೋಡ್ರಿ ಅವಳ ಹತ್ರ ಹೋದ್ರೆ ಸಾಕು ಕುಯ್ ಅಂತದ. ಖುಷಿ ಆದರೂ ಹಿಂಸೆ ಕೊಡ್ತಾಳೆ ಅವಳು, ನನ್ನ ಮಗಳು, ದೊಡ್ಡ ಮಗಳು. ಆದರೂ ಅಕ್ಕ ತಂಗಿ ಪ್ರೀತಿನೇ ಒಂಥರ. ನೋಡ್ರಿ ಸೂಪರ್ ಅಂತೆ. ನೋಡ್ರಿ ಗಲ್ಲದೆಲ್ಲ ಹಿಂಡದು ನೋಡ್ರಿ ನನ್ನ ಮಗಳು. ತಲಾಟೆ ನೋಡಿ ಫ್ರೆಂಡ್ಸ್. ಹುಡುಗಿಯರೆಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಲ್ಲ ಫೋನಲ್ಲಿ. ನೋಡಿ ಏನು ಮಾಡ್ತಾ ಇದ್ದಾರೆ ಹುಡುಗಿಯರು. ನನ್ನ ಮಗಳು ಫೋನ್ ಹಿಡ್ಕೊಂಡ್ರೆ ಮಾಡೋದು. ನೋಡಿ ಎಲ್ಲ ಬ್ಯುಸಿ ಆಗಿಬಿಟ್ಟಾರೆ. ನನ್ನ ಮಕ್ಕಳು ಸಿಕ್ಕಾಪಟ್ಟೆ ತಲಾಟೆ ಮಾಡೋದಕ್ಕೆ. ನೋಡ್ರಿ ನಮ್ಮ ತಂಗಿಯವರು ನಗ್ತಾ ಇದ್ದಾರೆ. ಅದು ಟೀ ಶರ್ಟ್ ತುಂಬ ಲೂಸ್ ಇದೆ, ಹಂಗಾಗಿ ಅದು ಒಳಗಡೆ ಕೈ ಸೇರಿಸ್ಕೊಂಡು ಪಾಪ ನನ್ನ ಸಣ್ಣ ಮಗಳು ಕೂಗ್ತಿದ್ದಾಳೆ ನನಗೆ, ಅಮ್ಮ ನೋಡು ಅಕ್ಕ ಹೆಂಗೆ ಮಾಡ್ತಿದ್ದಾಳೆ ಅಂತ. ಕಿತಾಪತಿ ಟ್ರೈನ್ ನಿಲ್ಸಿದ್ರಲ್ಲಿ ಕುಂಸಿ ಹತ್ರನೇ ಎಲ್ಲ ನೋಡಿ ಎಷ್ಟು ತಲಾಟೆ ಮಾಡ್ತಾಳೆ. ಹಿಂದ್ಗಡೆಯಿಂದ ಎಳಿತಾ ಇದ್ದಾಳೆ ನನ್ನ ಮಗಳು. ಅದಕ್ಕೆ ಹೊಳ್ತಾ ಇದೆ. ಅದಕ್ಕೆ ನಿಂತ್ಕೊಳ್ಳೋ ಆಸೆ ನನ್ನ ಮಗಳಿಗೆ. ದೊಡ್ಡ ಮಗಳು ಎಳಿತಾ ಇದೆ. ನೋಡಿ ಫ್ರೆಂಡ್ಸ್, ನಾನು ಬೇಗ ಟ್ರೈನ್ ಹೋಗುತ್ತೆ, ಬೇಗ ಹೋಗ್ಬೋದು ಶಿವಮೊಗ್ಗ. ಹೋಗಿ ನನ್ನ ಮಗಳ ಸ್ಕೂಲಿಗೆ ಕಳ್ಸೋಣ, ಟೆಸ್ಟ್ ಇದೆ ಅಂತ ಟ್ರೈನ್ ಬೇಗ ಹೋಗುತ್ತೆ ಅಂತ ಬಂದರೆ, ನೋಡಿ ಫ್ರೆಂಡ್ಸ್ ಟೈಮು 11 ಗಂಟೆ ಅಲ್ಲೇ ಆಯಿತು. ಟ್ರೈನ್ ಶಿವಮೊಗ್ಗಕ್ಕೆ ಬರೋಷ್ಟೊತ್ತಿಗೆ 12 ಗಂಟೆ ಆಗಿದೆ. ಸ್ಕೂಲಿಗೆ ಕಳ್ಸೋಕ್ಕೆ ಆಗಲಿ
ಕಳಿಸಿಲ್ಲ ಅಂದರೆ ನಿಧಾನಕ್ಕೆ ಬರ್ತಾಯಿದ್ದೆ. ನಾನು ಸ್ಕೂಲಿಗೆ ಕಳ್ಸೋಕ್ಕೋಸ್ಕರ ಅವಳಿಗೆ ಟೆಸ್ಟ್ ಇದೆ ಅಂತಲೇ ಬೇಗ ಬಂದೆ ನೋಡಿ. ಆದರೂ ಆಗಲೇ ಇಲ್ಲ. ಬಂದು ಫ್ರೆಂಡ್ಸ್ ಶಿವಮೊಗ್ಗ ಬಂದು ನನಗೆ ಇಲ್ಲಿ ಟೈಮ್ ಆಯಿತು. ನಮ್ಮ ಮನೆಯವರು ಇಲ್ಲೇ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಅತ್ತೆ ಮನೆ ಇದೆ, ಇಲ್ಲೇ ಬಿಟ್ಟೋದ್ರು ನಮ್ಮ ಮನೆಯವರು. ಫ್ರೆಂಡ್ಸ್ ನೋಡಿ ನಮ್ಮ ಅತ್ತೆ ಇದ್ದಾರೆ ಇಲ್ಲಿ. ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ, ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.